ರಾಷ್ಟ್ರೀಯ ಪಲ್ಸ್ ಪೋಲಿಯೋ ದಿನ ಹಿನ್ನೆಲೆ ಟಿ. ನರಸೀಪುರದಲ್ಲಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿದ ನ್ಯಾಯಾಧೀಶ ಟಿ. ನರಸೀಪುರ ನ್ಯಾಯಾಲಯ ನ್ಯಾಯಾಧೀಶ ಹನುಮಂತು ಜಿಎಚ್. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದ ಕಾರ್ಯಕ್ರಮ. ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕಿಸಲು ನ್ಯಾಯಾಧೀಶ ಹನುಮಂತು ಜಿಎಚ್ ಕರೆ. ಇಂದು ವಿಶೇಷ ದಿನ. ದೇಶದಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಆರೋಗ್ಯ ಇಲಾಖೆಯ ಒಂದು ಸಹಕಾರದೊಂದಿಗೆ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರೇ, ಸಾರ್ವಜನಿಕರೇ ಮತ್ತು ಎಲ್ಲ ಪುಟಾಣಿ ನಮಗೆಲ್ಲ ಗೊತ್ತಿದೆ. ಬಹುಶಃ ವ್ಯಕ್ತಿಗೆ ಅತ್ಯಗತ್ಯವಾಗಿ ಬೇಕಾಗಿರುವಂತಹ ಬಹಳ ಅತ್ಯಮೂಲವಾಗಿರುವಂತಹ ಒಂದೇ ಒಂದು ಸಂಪರ್ಕ ಅಂತ ಹೇಳಿದ್ರೆ ಆರೋಗ್ಯ. ಬಹುಶಃ ನಾವು ಆರೋಗ್ಯವಾಗಿದ್ದರೆ ಏನು ಬೇಕಾದರೂ ಸಾಧಿಸ್ಬೋದು. ಅದಕ್ಕೆ ಹೇಳೋದು ಆರೋಗ್ಯವೇ ಮಹಾಭಾಗ್ಯ ಅಂತ. ಆರೋಗ್ಯ ಅಂತ ಹೇಳಿದ್ರೆ ಅದು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ನೋಡಿಕೊಂಡಿದೆ. ಇತ್ತೀಚೆಗೆ ಬಹುಶಃ ನಮ್ಮ ಭಾರತೀಯ ದೇಶದಲ್ಲಿ ಆ ರೀತಿಯ ಸಂಖ್ಯೆ ಇಲ್ಲ. ಮೊದಲು ಪೋಲಿಯೋ ಪ್ರಕರಣಗಳು ಭಾಳಷ್ಟು. ಬಹುಶಃ ನಮ್ಮ ಸರ್ಕಾರದ ಮತ್ತು ವಿಶೇಷವಾಗಿ ಆರೋಗ್ಯ ಇಲಾಖೆ ಎಲ್ಲ ಗೌರವಾನ್ವಿತ ವೈದ್ಯರ ಒಂದು ಸಹಕಾರದೊಂದಿಗೆ ಇವತ್ತು ನಮ್ಮಲ್ಲಿ ಪೋಲಿಯೋ ಪ್ರಕರಣಗಳು ಬಹುಶಃ ರಿಪೋರ್ಟ್ ಆಗ್ತದೆ ಭಾಳ ಕಡಿಮೆ ಅನಿಸುತ್ತೆ. ಇಲ್ಲ, ಜೀರೋ. ಅದು ನಿಜವಾಗ್ಲೂ ಕೂಡ ನಮ್ಮ ದೇಶದ ಒಂದು ಹೆಮ್ಮೆ. ಏಕೆಂದರೆ ನಮ್ಮ ಸಂಬಂಧಿಕರು ಒಂದು ಇಬ್ಬರನ್ನು ನಾನು ನೋಡಿದಾಗ ಅವ್ರಿಗೆ ಅಂಗವಿಕಲತೆ ಆಗಿಲ್ಲ. ನಾನೇನು ತಿಳ್ಕೊಂಡಿದ್ದೆ ಅಂತ ಹೇಳಿದ್ರೆ ಬಹುಶಃ ಗೊತ್ತಾಗಿದೆ ಅಂತ ತಿಳ್ಕೊಂಡಾಗ ಅವ್ರು ಹೇಳಿದ್ದು ಪೋಲಿಯೋ ಪ್ರಕರಣ ಆಯಿತು. ಬಹುಶಃ ನಾವೇನಾದರೂ ಒಂದು ಸ್ವಲ್ಪ ಎಡವುದ್ರೆ, ಅಂದರೆ ಮಗು ಹುಟ್ಟಿದಾಗಿಂದ 5 ವರ್ಷದ ಒಳಗಿನ ಮಕ್ಕಳಿಗೆ ನಾವೇನಾದರೂ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಪಲ್ಸ್ ಪೋಲಿಯೋ ಹಾಕ್ತಾರೆ ಏನಾದರೂ ಎಡವುದ್ರೆ ಬಹುಶಃ ನಾಳೆ ಏನಾಗುತ್ತೋ ಗೊತ್ತಿರೋದು. ಆ ಮಗು ನಾಳೆ ಬೆಳೆದು ದೊಡ್ಡವನಾಗಿ ಆ ಜೀವನವೆಲ್ಲ ಪೂರ್ತಿ ಅಂಗವಿಕಲತೆಯಿಂದ ಅನುಭವಿಸುವಂಥ ಪರಿಸ್ಥಿತಿ ಏನೇನು ತಂದುಕೊಡೋಕ್ಕೆ ಕಾರಣ ನಾವಾಗ್ತೀವಿ. ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಮನವಿ ಅಂತ ಹೇಳಿದ್ರೆ ಎಲ್ಲ ನಾಗರಿಕರಿಗೆ, ನಿಮ್ಮ ಮಕ್ಕಳನ್ನು ಇವತ್ತೇನು ಆರೋಗ್ಯ ಇಲಾಖೆಯಿಂದ ಒಂದು ಬಹಳ ವ್ಯವಸ್ಥಿತ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಅದಕ್ಕೆ ಭಾಗಿಯಾಗಿ. ಏಕೆಂದರೆ ಇದು ಸರ್ಕಾರದ ವಿವಿಧ ಕಾರ್ಯಕ್ರಮ. ಬಹಳ ಖುಷಿ ಅಂತ ಹೇಳಿದ್ರೆ ನಾನು ಪೇಪರ್ ಹೊರಟಿದ್ದೆ. ಈ ಎಂಟೈರ್ ಟಿ. ನರಸೀಪುರ ತಾಲೂಕಿನಲ್ಲಿ ಬಹಳಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲ ಕಡೆ ಒಂದು ಕಾರ್ಯಕ್ರಮ ಆಗ್ತದೆ. ಒಂದು ಸಾಂಕೇತಿಕವಾಗಿ ಈ ಒಂದು ಉದ್ಘಾಟನೆ ಆಗ್ತದೆ. ಹಾಗಾಗಿ ಒಂದು ಮುಂದಿನ ಪ್ರಜೆಗಳನ್ನು ನಾವು ಇವತ್ತಿನ ಮಕ್ಕಳನ್ನು ಮುಂದಿನ ಪ್ರಜೆಗಳಾಗಿ ಮಾಡಬೇಕಾದ್ರೆ ಆರೋಗ್ಯ ಬಹಳ ಅಗತ್ಯ. ಹಾಗಾಗಿ ಅದರಲ್ಲಿ ಆರೋಗ್ಯ ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ ನಾವೇನು ಮಕ್ಕಳಿಗೆ ಕೊಡ್ತೀವಿ ಪೌಷ್ಟಿಕಾಂಶ ಆಹಾರವನ್ನು ಒಳಗೊಂಡಂತೆ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಒಂದು ಲಸಿಕೆಯನ್ನು ಹಾಕುವಂಥ ಕಾರ್ಯಕ್ರಮ ಏನು ಮಾಡ್ತೀವಿ ಅದನ್ನು ನಾವೆಲ್ಲರೂ ಕೂಡ ಮಾಡ್ತಾ ಹೋದರೆ ಬಹುಶಃ ಮುಂದೆ ಮಕ್ಕಳನ್ನು ನಾವು ನಮ್ಮ ದೇಶದ ಒಂದು ಭವ್ಯ ಪ್ರಜೆಗಳಾಗಿ ಮಾಡ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ